ಹೇ ಗಾಯ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಸಖತ್ತಾಗಿರುವಂಥ ಪ್ರೋಮೋನ ಬಿಟ್ಟಿದ್ದಾರೆ ಗೈಸ್. ಈ ಪ್ರೋಮೋ ಅದರ ಬಗ್ಗೆನೂ ಕೂಡ ಮಾತಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಆಗ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಗೈಸ್. ಮನೆಯ ಕ್ಯಾಪ್ಟನ್ ಯಾರಾಗ್ತಾರೆ? ಅಶ್ವಿನಿ ಅವರು ಹಾಗೆ ಧನುಷ್ ಅವರು, ಇವರಿಬ್ರು ಕೂಡ ತುಂಬಾನೇ ಪೈಪೋಟಿಯನ್ನು ಕೊಡುವಂತಹ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗಿದ್ದಾರೆ. ಇದರಲ್ಲಿ ಏನಪ್ಪ ಬೆನಿಫಿಟು ಅಂತಂದ್ರೆ, ಧನುಷ್ ಅವರು ಕ್ಯಾಪ್ಟನ್ ಆದರೂ ಕೂಡ ಅವ್ರಿಗೊಂದು ಫಿನಾಲೆಗೆ ಡೈರೆಕ್ಟ್ ನೋಡೋಗ್ತಾರೆ. ಅಶ್ವಿನಿ ಅವರು ಸೆಲೆಕ್ಟ್ ಆಗ್ತಾರೆ, ಅಶ್ವಿನಿ ಅವರು ಕೂಡ ಡೈರೆಕ್ಟ್ ಫಿನಾಲೆಗೆ ಹೊರಟೋಗ್ಬಿಡ್ತಾರೆ. ಇಲ್ಲಿ ಏನಪ್ಪ ಆಗಿದೆ ಅಂದರೆ ಪಜಲ್ ಟಾಸ್ಕ್ನ ಕೊಟ್ಟಿದ್ದಾರೆ. ನೆನ್ನೆ ಎಪಿಸೋಡಲ್ಲಿ ಕೂಡ ಮಾತಾಡ್ತಾ ಇದ್ರು ಅಶ್ವಿನಿ ಗೌಡ ಅವರು, ಅಯ್ಯೋ ನನಗೆ ಈ ಪಜಲ್ ಟಾಸ್ಕ್ನ ಕೊಡ್ತಾರೆ ಆಗೋದೇ ಇಲ್ಲ, ಈ ರೀತಿ ಜೋಡಿಸೋದು ತೆಗೆಯೋದು ನನಗಂತೂ ಆಗೋದೇ ಇಲ್ಲ, ನಾನು ಯಾವ ಸ್ಕೂಲ್ ಆ್ಯಕ್ಟಿವಿಟಿಯಲ್ಲೂ ಕೂಡ ಇಲ್ಲ, ನಾನು ಅದನ್ನು ಕೊಟ್ಟರೆ ಪಕ್ಕ ಸೋತ್ಬಿಡ್ತೀನಿ ಅಂತ ಇದ್ರು. ನೋಡಿದ್ರೆ ಅದೇ ಟಾಸ್ಕ್ನ ಕೊಟ್ಬಿಟ್ಟಿದ್ದಾರೆ. ಇಲ್ಲೇನಪ್ಪ ಆಗಿದೆಯಪ್ಪ ಅಂತಂದ್ರೆ, ಧನುಷ್ ಅವರು ಹಾಗೂ ಅಶ್ವಿನಿ ಅವರು ಇವರಿಬ್ರು ಕೂಡ ಕ್ಯಾಪ್ಟನ್ಸಿ ಸೆಲೆಕ್ಟ್ ಆಗಿ ಇಬ್ರು ಕೂಡ ಚೆನ್ನಾಗಿ ಗೇಮ್ ಪ್ಲೇ ಅನ್ನು ಕೂಡ ಆಡ್ತಾ ಇದ್ದಾರೆ. ಇಲ್ಲೇನಪ್ಪ ಆಗಿದೆ ಅಂದ್ರೆ, ಒಂದು ರೂಲ್ಸ್ ಅನ್ನ ಕೊಟ್ಟಿದ್ರು. ಆ ಪಜಲ್ ಗಳನ್ನ ಮೂವ್ ಮಾಡದೆ ಪಜಲ್ ಅಲ್ಲಿರುವಂತಹ ಒಂದು ಚಾಕುವನ್ನ ತಗೊಂಡು ಒಂದು ಹಗ್ಗವನ್ನ ಯಾರು ಹೋಗಿ ಕಟ್ ಮಾಡ್ತಾರೋ ಅವರು ಈ ಮನೆಯ ಕೊನೆಯ ಕ್ಯಾಪ್ಟನ್ ಆಗ್ತಾರೆ ಅಂತ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು ಅಂತಾನೆ ಹೇಳ್ಬೋದು. ಈ ಟಾಸ್ಕ್ ಅಲ್ಲಿ ಏನಾಗಿದೆಯಪ್ಪ ಅಂದ್ರೆ, ಧನುಷ್ ಅವರು ಬೇಗನೆ ಮುಗಿಸ್ತಾರೆ. ಬಟ್ ಏನಾಗಿದೆಯಪ್ಪ ಅಂದ್ರೆ, ಆ ಟಾಸ್ಕ್ ಅಲ್ಲಿ ಏನಾಗಿದೆ, ಸ್ವಲ್ಪ ಅವರು ಜರುಗಿಸ್ಬಿಟ್ಟಿದ್ದಾರೆ. ಪಜಲ್ನ ಜರುಗಿಸಂಗಿಲ್ಲ, ಹಂಗೇನೆ ಎತ್ಕೊಳ್ಬೇಕು ಅಂತ ರೂಲ್ಸ್ ಇದ್ದಿದ್ದು. ಬಟ್ ಏನಪ್ಪಾ ಅಂದ್ರೆ, ಅವರು ಸ್ವಲ್ಪ ಜರುಗಿಸಿರೋ ಕಾರಣದಿಂದ ಕ್ಯಾಪ್ಟನ್ಸಿ ಟಾಸ್ಕ್ನ ಒಂದು ದೊಡ್ಡ ಮಿಸ್ಟೇಕ್ ಆಗಿದೆ ಅಂತಾನೆ ಹೇಳ್ಬೋದು. ಇದರಿಂದ ಮೇ ಬಿ ಏನಾಗ್ಬೋದಪ್ಪ ಪನಿಷ್ಮೆಂಟ್ ಅಂತಂದ್ರೆ, ತುಂಬಾನೇ ದೊಡ್ಡ ಪನಿಷ್ಮೆಂಟ್ ಆಗುವಂತ ಸಾಧ್ಯತೆನೂ ಇದೆ. ಅವರು ಉಸ್ತುವಾರಿಯನ್ನ ಅಶ್ವಿನಿ ಗೌಡ ಅವ್ರಿಗೆ ಮಾಡಿದ್ರೆ, ಧನುಷ್ ಅವರಿಗೆ ಉಸ್ತುವಾರಿಯನ್ನ ರಾಶಿಕ್ ಅವ್ರು ಮಾಡ್ತಾ ಇದ್ದಾರೆ. ರಾಶಿಕ್ ಅವರು ಸ್ವಲ್ಪ ದೂರ ನಿಂತಿರೋಂಗೆ ಕಾಣ್ತಾ ಇದೆ, ಸ್ವಲ್ಪ ಹತ್ರ ಬಂದು ನೋಡ್ಕೊಳ್ಬೇಕಾಗಿತ್ತು. ಇಲ್ಲ ಒಂದ್ ಕಡೆ ಇದೊಂದು ಮಿಸ್ಟೇಕ್ ಇಂದ ಮೇ ಬಿ ಏನ್ ಮಾಡ್ತಾರೆ, ಕ್ಯಾಪ್ಟನ್ ಯಾರು ಇರಲ್ಲ ಈ ವೀಕ್ ಅನ್ನುವಂತ ಸಾಧ್ಯತೆನೂ ಇದ್ರೂ ಇರ್ತದೆ. ಯಾಕೆ ಅಂತಂದ್ರೆ, ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಆ ಮಿಸ್ಟೇಕ್ ಇಂದ ಮ್ಯಾಚ್ ನ ರೀಮ್ಯಾಚ್ ಅಂತೂ ಆಡ್ಸೋದಂತೂ ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ಸಾಕಷ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಆಗ್ಬೋದು, ಸಾಸ್ಗಳಾಗ್ಬೋದು, ಇದು ಸಾಕಷ್ಟು ಮಿಸ್ಟೇಕ್ ಆಗಿದೆ. ಆ ಮಿಸ್ಟೇಕ್ ಆಗೋದಕ್ಕೆಲ್ಲಾನು ಕೂಡ ರೀಮ್ಯಾಚ್ ಅನ್ನ ಆಡಿಸಿಲ್ಲ. ಮೇ ಬಿ ರೀಮ್ಯಾಚ್ ಅನ್ನ ಆಡ್ಸೋದು ಡೌಟ್ ಇದೆ ಗೈಸ್. ಬಟ್ ಏನ್ ಮಾಡ್ಬೋದು, ಮೇ ಬಿ ಈ ವೀಕು ಕ್ಯಾಪ್ಟನ್ ಇಲ್ಲ ಅನ್ನೋ ರೀತಿ ಮಾಡ್ಬೋದು. ಆ ರೀತಿಯಾಗಿ ಮಾಡ್ಬೋದು ಅನ್ಸುತ್ತೆ. ಧನುಷ್ ಅವ್ರು ಆದ್ರೂ ಒಂದು ದೊಡ್ಡ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಅವರು ಟಾಪ್ 5ಗೆ ಹೋಗೋದೇ ಇಲ್ಲ ಅಂತ ಇದ್ವಿ. ಏನಕ್ಕಪ್ಪ ಅಂದ್ರೆ, ಟಾಸ್ಕ್ ಅಂತ ಒಂದನ್ನ ಬಿಟ್ರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಇನ್ಯಾವುದೇ ತರ ಒಬ್ಬರ ಜೊತೆ ಮಾತಾಡೋದಾಗ್ಬೋದು, ಒಬ್ಬರ ಜೊತೆ ಜಗಳ ಆಡೋದಾಗ್ಬೋದು, ಹೆಚ್ಚಿಗೆ ಎಂಟರ್ಟೈನ್ಮೆಂಟ್ ಅವ್ರ ಕಡೆಯಿಂದ ಸಿಕ್ಕಿಲ್ಲ ಗೈಸ್. ಟಾಸ್ಕ್ ಅಂತೂ ಸಖತ್ತಾಗಿ ಆಡ್ತಾರೆ, ಅದಂತೂ ಎರಡು ಮಾತೇ ಇಲ್ಲ. ಟಾಸ್ಕ್ ಅಲ್ಲಿ ನಂಬರ್ 1 ಅಂತಾನೆ ಹೇಳ್ಬೋದು ಧನುಷ್ ಅವರು. ಟಾಸ್ಕ್ ನ ಆಡ್ಕೊಂಡೆ ಚೆನ್ನಾಗಿ ಈ ಮ್ಯಾಚ್ ಕೂಡ ಗೆದ್ಬಿಟ್ಟು, ಎಲ್ಲ ಒಂದ್ ಕಡೆ ಅವ್ರಿಗೆ ಕೈಗೆ ಸಿಕ್ಕಿರೋ ತುತ್ತು ಬಾಯಿಗೆ ಬರಲಿಲ್ಲ ಅಂತಾರಲ್ಲ, ಆ ರೀತಿ ಆಗಿದೆ ಅಂತಾನೆ ಹೇಳ್ಬೋದು ಧನುಷ್ ಅವ್ರಿಗೆ. ತುಂಬಾನೇ ಚೆನ್ನಾಗಿ ಟಾಸ್ಕ್ ಆಡಿ ಕ್ಯಾಪ್ಟನ್ ಕೂಡ ಆಗಿ ಅನೌನ್ಸ್ಮೆಂಟ್ ಕೂಡ ಆಯ್ತು. ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಒಳಗಡೆ ಹೋದಾಗ ಟಿವಿಯಲ್ಲೇ ತೋರಿಸ್ತಾ ಇದಾರೆ, ಆ ಪಜಲ್ಗಳನ್ನ ಮೂವ್ ಮಾಡಂಗಿಲ್ಲ ಅಂದ್ರು ನೀವು ಮೂವ್ ಮಾಡಿದಿರಾ, ಮೂಲ ನಿಯಮ ಉಲ್ಲಂಘನೆ ಆಗಿದೆ ಅಂತ. ನೋಡ್ಬೇಕು ಯಾರಾಗ್ತಾರೆ ಈ ವೀಕ್ ನ ಕ್ಯಾಪ್ಟನ್ ಅಂತ. ನಿಮ್ಮ ಪ್ರಕಾರ ಅಶ್ವಿನಿ ಅವರು ಹಾಗೆ ಧನುಷ್ ಅವರು, ಇವರಿಬ್ಬರಲ್ಲಿ ಯಾರು ಕ್ಯಾಪ್ಟನ್ ಆಗ್ಬೇಕು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಅನ್ನ ಮಾಡ್ತಾ, ಅದೇ ರೀತಿ ಈ ವೀಕು ಕ್ಯಾಪ್ಟನ್ ಇರ್ತಾರಾ ಇರಲ್ವಾ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಸಿಗದ ಗೈಸ್ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಿಗದ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.